ಹಾಯ್ ಗಾಯ್ಸ್, ಇವತ್ತೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ತು. ಅದೇನಪ್ಪ ಅಂತಂದ್ರೆ, ಯಾರೇ ಆಗಿರಲಿ ಹೊರಗಡೆ ಫುಡ್ನ ತಿಂತಿರಲ್ವಾ, ಅವರು ಸ್ವಲ್ಪ ನೋಡ್ಕೊಂಡು ತಿನ್ನಿ. ರೆಗ್ಯುಲರ್ ಆಗಿ ಆ ಫುಡ್ಗೆ ನೀವು ಅಡಿಕ್ಟ್ ಆಗ್ತಾ ಹೋಗ್ಬೇಡಿ. ಯಾಕೆಂದ್ರೆ ನಿನ್ನೆ ನನ್ಗೆ ಏನಾಗಿತ್ತು ಅಂತಂದ್ರೆ, ಹೊರಗಡೆ ಹೋಗ್ಬಿಟ್ಟು ಹಿಂಗೆ ರೋಡ್ ಸೈಡಲ್ಲಿ, ಅಂದ್ರೆ ಅದು ಹೋಟೆಲಲ್ಲಿ ಹೋಗ್ಬಿಟ್ಟು ನಾನು ತಿಂತಾ ಇದ್ದೆ. ಆ ಊಟ ಅಂದ್ರೆ ಮುದ್ದೆ, ಮತ್ತೆ ಆ ಮುದ್ದೆ ಊಟನ ನಾನು ತಗೊಂಡಿದ್ದೆ. ಆ ತಗೊಂಡು ತಿಂತಾ ಇರುವಾಗ ಏನ್ ಸಖತ್ ಟೇಸ್ಟ್ ಅಂತೀರಾ, ಹಬ್ಬ ಅಷ್ಟೊಂದು ಇಷ್ಟಪಟ್ಟು ಅಷ್ಟು ಖುಷಿಪಟ್ಟು ನಾನು ತಿಂದೆ. ಬಟ್ ತಿಂದು ಬಂದ್ಮೇಲೆ ನಾನು ಏನು ಮಾಡಿದೆ, ರಾತ್ರಿ ನನಗೆ ಯಾಕೋ ಊಟ ಸೇರ್ಲಿಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಮಲ್ಕೊಂಡೆ. ನೀರು ಕುಡಿದ್ಬಿಟ್ಟು ನಾನು ಸುಮ್ಮನೆ ಮಲ್ಕೊಂಡೆ. ನಾನು ಯಾವತ್ತೂ ರಾತ್ರಿ ಊಟನ ಸ್ಕಿಪ್ ಮಾಡಲ್ಲ, ಇಲ್ಲ ಬೇಗ ತಿಂದ್ಬಿಡ್ತೀನಿ. ಇಲ್ಲಾಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ತಿಂದ್ಬಿಟ್ಟೆ ನಾನು ಮಲ್ಕೊಳ್ಳೋದು. ನನಗೆ ಹಸುನ ತಡಿಯೋಕ್ಕಾಗಲ್ಲ, ಹಾಗಾಗಿ ನಾನು ಬೇಗ ತಿಂದ್ಬಿಟ್ಟು ಮಲ್ಕೊತೀನಿ. ಬಟ್ ಅವತ್ತು ನಾನು ನಿನ್ನೆ ಆ ಊಟನ ತಿಂದು ಬಂದ್ಬಿಟ್ಟು ನನ್ನ ಮನೇಲಿ ಊಟನೇ ಮಾಡಿಲ್ಲ, ನೀರು ಕುಡಿದು ಮಲ್ಕೊಂಡೆ. ಮಲ್ಕೊಂಡು ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ, ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಮತ್ತೆ ತಲೆಯೆಲ್ಲ ತಿರ್ಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಈ ಬ್ಯಾಕ್ ಪೈನ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅಂದರೆ ಉಸಿರಾಡೋಕೆ ಕಷ್ಟ ಆಗ್ತಿತ್ತು ನನಗೆ, ಉಸಿರಾಟ ಸಮೇತ ಆಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನನ್ನ ಮಗನಿಗೆ ಬೆನ್ನೆಲೆಲ್ಲ ಕಾಲಲ್ಲಿ ತುಳಿಯಪ್ಪ ಸ್ವಲ್ಪ ಬೆನ್ನು ನೋವಾಗೈತೆ ಅಂತಂದೆ. ಅವನು ತುಳ್ದ. ಹಿಂಗೆ ಮಾಡಿ ಮಲ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗಂಗೆ ನಿದ್ದೆ ಬಂತು, ಮಲ್ಕೊಂಡ. ರಾತ್ರಿ ಎಲ್ಲ ನನಗೆ ಸುಸ್ತಾಗಿ ಸಖತ್ ವಾಮಿಟ್ ಅಂದರೆ ವಾಮಿಟ್ ಮಾಡ್ಕೊಬಿಟ್ಟೆ. ಆಯಿತಾ, ನನಗೆ ಇರ್ತೀನೋ ಸಾಯ್ತೀನೋ ನಂಗೆ ಆಗ್ಬಿಟ್ಟಿತ್ತು. ಮುಖದಲ್ಲೆಲ್ಲ ಬೆವರು, ಫುಲ್ ಇಡೀ ಬಾಡಿ ತುಂಬ ಬೆವರೆ. ಆಯಿತಾ, ಇರ್ತೀನೋ ಸಾಯ್ತೀನೋ ನಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಹೇಳ್ತಿರೋದು, ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಹೋಟೆಲ್, ಚಿಕ್ಕ ಪುಟ್ಟ ಹೋಟೆಲ್ಗಳಾಗಿರ್ಬೋದು, ಫುಟ್ಪಾತಲ್ಲಿ ಮಾಡ್ತಿರೋರಾಗಿರ್ಬೋದು, ಮತ್ತು 5 ಸ್ಟಾರ್ ಹೋಟೆಲ್ ಆಗಿರ್ಬೋದು, 3 ಸ್ಟಾರ್ ಆಗಿರ್ಬೋದು, ಯಾವುದೋ ಒಂದು ಸ್ಟಾರು, ಅವ್ರಿಗೆಲ್ಲ ಹೇಳ್ತಿರೋದು ಒಂದೇ ಮಾತು, ನಾವಿದ್ರೇನೆ ನೀವು, ನಾವು ಬಂದು ತಿಂದ್ರೇ ನೀವು ಅಲ್ವಾ. ನಿಮ್ಮ ಹೋಟೆಲ್ನ ನೀವು ಮಾಡ್ಕೊಂಡು ನೀವೇ ತಿನ್ನಕ್ಕಾಗಲ್ಲ. ಜನಗಳು ಕಷ್ಟಪಟ್ಟು ದುಡಿತಾರೆ, ಆ ದುಡ್ಡು ಕೊಟ್ಬಿಟ್ಟು ತಿಂತಾರೆ. ಆ ದುಡ್ಡಿಗೆ ತಕ್ಕನಾಗಿ ನೀವು ಮಾಡಿರೋ ಅಡುಗೆಗೆ ತಕ್ಕನಾಗಿ ದುಡ್ಡು ಇಸ್ಕೊಂತೀರ. ಏನು ಪುಕ್ಸಟ್ಟೆ ನೀವೇ ಅನ್ನ ಹಾಕಲ್ಲ. ಆಯಿತಾ, ಅದಕ್ಕೋಸ್ಕರ ಕರೆಕ್ಟಾಗಿ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮಾಡಿಬಿಟ್ಟು ನಿಮ್ಮ ಮನೆಗಳಿಗೆ, ನಿಮ್ಮ ಗಂಡ ಮಕ್ಕಳಿಗೆ, ಅಪ್ಪ ಅಮ್ಮದಿರಿಗೆ ಯಾವ ಥರ ಅಡುಗೆ ಮಾಡಿ ಹಾಕ್ತೀರಾ ಆ ಥರ ಮಾಡೋದಾದ್ರೆ ಮಾತ್ರ ಹೋಟೆಲ್ನ ಇಟ್ಕೊಳ್ಳಿ. ಇಲ್ಲಾಂದರೆ ಹೋಟೆಲ್ ಬಿಸ್ನೆಸ್ ಮಾಡೋಕೆ ಹೋಗ್ಬೇಡಿ. ಆಯಿತಾ, ಯಾವೊಂದು ಜೀವ ತೆಗೆದ್ಬಿಟ್ಟಿರ ನೀವು. ಆಯಿತಾ, ನಿನ್ನೆ ನನಗೆ ಆಗಿದ್ದು ನೋಡಿದ್ರೆ ಇರ್ತೀನೋ ಸಾಯ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಆಯಿತಾ, ನಾವು ಕಷ್ಟಪಟ್ಟು ದುಡಿದು ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟು ದುಡ್ಡು ಕೊಟ್ಟೆ ತಿನ್ನೋದೇ ಹೊರತು ಪುಕ್ಸಟ್ಟೆ ತಿನ್ನಲ್ಲ. ಆಯಿತಾ, ಅದು ಏನು ಹಾಕಿರ್ತಾರೋ ಅಡುಗೆಗೆ ಗೊತ್ತಿಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಟೇಸ್ಟಿಂಗ್ ಪೌಡ್ರನ್ನ ಹಾಕ್ತಾರೆ ಅಂತಂದ್ರೆ ಏನು ಮಣ್ಣು ಹಾಕ್ತಾರೋ ನಮಗಂತೂ ಗೊತ್ತಿಲ್ಲ. ಬಟ್ ಅಷ್ಟು ನಾವೆಲ್ಲ ಕಷ್ಟಪಟ್ಟು ದುಡಿದ್ಬಿಟ್ಟು ಹೋಗಿ ಅವ್ರಿಗೊಂದು 4 ಕಾಸಾಗಲಿ ಅಂತ ನಾವು ಹೋಗಿ ತಿಂತೀವಿ. ನಮಗೂ ಹೊಟ್ಟೆ ಹಸಿವಾಗಿರುತ್ತೆ. ಎಲ್ಲ ಟೈಮಲ್ಲೂ ಮನೆ ಊಟನೇ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಹೋಗಿ ತಿಂತೀವಿ. ನೀವು ಹೋಟೆಲ್ ಮಾಡಬೇಕು ಅಂತ ಅಂದರೆ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ, ಏನು ಅಂದರೆ ನೀಟಾಗಿ ಅಡುಗೆನ ಮಾಡಿಕೊಡ್ಬೇಕು ಅವ್ರಿಗೆ. ನಮ್ಮ ಮನೆಯವ್ರಿಗೆ ನಾವು ಯಾವ ಥರ ಅಡುಗೆ ಮಾಡಿ ಹಾಕ್ತೀವಿ ಅದೇ ಥರ ಕಸ್ಟಮರ್ಸ್ಗೆ ಅಡುಗೆ ಮಾಡಿ ಕೊಡಬೇಕು ಅನ್ನೋದು ಒಂದು ತಲೆಯಲ್ಲಿದ್ರೆ ನೀವು ಹೋಟೆಲ್ ಬಿಸ್ನೆಸ್ ಮಾಡಿ. ಇಲ್ಲಾಂದರೆ ಮಾಡೋಕೆ ಹೋಗ್ಬೇಡಿ. ಯಾವೊಂದರ ಜೀವದ ಜೊತೆ ಆಟ ಆಡ್ಬಿಟ್ಟಿರ, ಪಾಪ ನಿಮಗೆ ಬಿಡಲ್ಲ. ಆಯಿತಾ, ನಾಳೆ ದಿನ ಕೇಸು ಪಾಸು ಜೈಲು ಅಂತ ಓಡಾಡ್ಬಿಟ್ಟಿರ, ಹೆಂಗೋ ಫುಟ್ಪಾತಲ್ಲೋ ಇನ್ನೊಂದ್ರಲ್ಲೋ ಜೀವನ ಮಾಡ್ತಿರ್ತೀರಾ. ಇನ್ನೊಬ್ರು ಜೀವನದ ಜೊತೆ ಯಾಕೆ ಆಟ ಆಡಕ್ಕೆ ಹೋಗ್ತೀರಾ? ಇದೇ ನನ್ನ ಒಂದು ಪ್ರಾಬ್ಲಮ್ ಅಲ್ಲ, ನನಗೆ ನಿನ್ನೆ ಆಗಿದ್ದು. ಎಷ್ಟು ಜನ ಎಷ್ಟು ಥರ ಅನುಭವಿಸಿರ್ಬೇಕು ಈ ಥರ. ನಾನೇನೋ ಪರವಾಗಿಲ್ಲ ಅಂತ ಅನ್ಕೊಂಡು ಇದು ಮಾಡ್ತಿದ್ದೆ. ಇವ್ರುಗಳೆಲ್ಲ ಹುಟ್ಟು 3rd ಕ್ಲಾಸ್ಗಳು. ಇವರೆಲ್ಲ ಹುಟ್ಟು ಅಡುಗೆಗೆಲ್ಲ ಸೋಡಾ ಹಾಕೋದು, ಟೇಸ್ಟಿಂಗ್ ಪೌಡ್ರ್ ಹಾಕೋದು, ಎಂತೆಂಥದೋ ಕಲಬೆರಕೆ ನೀರಲ್ಲಿ ಅಡುಗೆ ಮಾಡೋದು, ಜನರು ಆರೋಗ್ಯದ ಜೊತೆನೇ ಆಟ ಆಡ್ತಾರೆ ಇವರೆಲ್ಲ. ಇಂಥ 3rd ಕ್ಲಾಸ್ಗಳು ಹೋಟೆಲ್ಗೆ ಹೋಗೋ ಬದಲು ಮುಚ್ಕೊಂಡು ನಮ್ಮ ಪಾಡಿಗೆ ನಾವು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ವಾಸಿ ಅಂತ ಅನಿಸ್ಬಿಡ್ತು ನನಗೆ. ದಯವಿಟ್ಟು ಯಾರ್ಯಾರು ಹೋಟೆಲ್ಗೆಲ್ಲ ಹೋಗ್ತಿದ್ರ ಆದಷ್ಟು ಕಡಿಮೆ ಮಾಡಿ. ನಾವು ಅಂದ್ಕೊಂಡಿದ್ದ ಥರ ಅಂತೂ ಅಲ್ಲಿ ಅಡುಗೆ ಸಿಗಲ್ಲ. ನಾವು ಚೆನ್ನಾಗಿರುತ್ತೆ ಟೇಸ್ಟು, ಅವ್ರು ತಳುಕು ಬೆಳಕು ನೋಡಿ ನಾವು ತಿನ್ನೋಕೆ ಹೋಗ್ತೀವಿ, ಆ ಥರ ಇರಲ್ಲ. ಅವ್ರು ಬೇರೆ ಥರನೇ ಅಡುಗೆ ಮಾಡ್ತಾರೆ. ಆಯಿತಾ, ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ, ನನ್ನ ಅಭಿಮಾನಿಗಳಿಗೆ ಹೇಳ್ತಾರೆ ಒಂದೇ ಮಾತು, ಆದಷ್ಟು ಮನೇಲಿ ಫುಡ್ನ ಮಾಡ್ಕೊಂಡು ತಿನ್ನೋದು ಕಲ್ದಿರಿ. ಹೊರಗಡೆ ಫುಡ್ನ ಏನೋ 1 ತಿಂಗಳಿಗೋ 2 ತಿಂಗಳಿಗೋ ಹೋಗ್ಬಿಡ್ತೀನಿ. ನಾನು ಆದಷ್ಟು ಹೊರಗಡೆನೇ ಹೋಗಿ ತಿಂತಿದ್ದೆ. ಬಟ್ ಆ ಅನುಭವ ಏನು ಅಂತ ನಂಗೆ ನಿನ್ನೆ ರಾತ್ರಿ ಗೊತ್ತಾಯಿತು. ನಮಗೆ ಕಷ್ಟ ಅಂದಾಗ ಯಾರೂ ಬರಲ್ಲ, ಅವ್ರು ಯಾರೂ ಬರಲ್ಲ. ಆಯಿತಾ, ಅವ್ರಿಗೆ ಹೋಗಿ ಹೊಟ್ಟೆ ತುಂಬಿಸೋ ಬದಲು ನಮ್ಮ ಆರೋಗ್ಯ ಜೊತೆ ಆಟಾಡೋರ ಹತ್ರ ಹೋಗಿ ನಾವು ಅವ್ರ ಹೊಟ್ಟೆ ತುಂಬಿಸೋದು ಬಿಟ್ಟು ನಮ್ಮ ಹೊಟ್ಟೆನ ನಾವು ತುಂಬಿಸ್ಕೊಳ್ಳೋದು ಒಳ್ಳೇದಲ್ವಾ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ನಮ್ಮದನ್ನ ನಾವೇ ನೋಡ್ಕೋಬೇಕು. ಆಯ್ತಾ, ಈ ಅವರು ಉದ್ಧಾರ ಆಗ್ತಾರೆ, ಇವ್ರು ಉದ್ಧಾರ ಆಗ್ತಾರೆ, ಅವ್ರನ್ನ ಉದ್ಧಾರ ಮಾಡ್ಬೇಕು, ಇವ್ರನ್ನ ಉದ್ಧಾರ ಮಾಡ್ಬೇಕು ಅನ್ನೋದು ಬಿಟ್ಬಿಡ್ಬೇಕಿನ್ನ. ನಾವು ಉದ್ಧಾರ ಆಗೋದೊಂದೇ ಕಲಿಬೇಕು ಅಂತ ಅನಿಸ್ಬಿಡ್ತು ನನಗೆ ನಿನ್ನೆ. ಆಯ್ತಾ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಜನಗಳು ಜೀವದ ಜೊತೆ ಆಟ ಆಡ್ತಿರಲ್ಲ ನೀವು 3rd ಕ್ಲಾಸ್ಗಳು. ನೀವು ತಿನ್ನಿ ಅದೇ ಅನ್ನನ, ಹೆಂಗಾಗತ್ತೆ ಗೊತ್ತಾಗತ್ತೆ ನಿಮ್ಗೆ. ಲೋಫರ್ಸ್ಗಳ ಕರೆಕ್ಟಾಗಿ ಅಡುಗೆ ಮಾಡಿ ಜನಗಳಿಗೆ ಕೊಡೋದಾದ್ರೆ ಹೋಟೆಲ್ಗಳು ಇಡಿ. ಇಲ್ಲ ಅಂದ್ರೆ ಹೋಟೆಲ್ ಮುಚ್ಕೊಂಡು ಮನೇಲಿ ಬಿದ್ದು ಏನಾರು ಕಸ ಮುಸ್ರೆ ತಿಕ್ಕೊಂಡು ಇರಿ.